ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಗುರುಗಣಪತಿಯ ಸ್ಮರಣೆಯೊಂದಿಗೆ ನಮ್ಮ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬಾಂಧವರೇ. ಎಲ್ಲರೂ ಕಣ್ಣು ಮುಚ್ಚಿಕೊಂಡು ಮನಸ್ಸಿನಲ್ಲಿ ಗುರುಗಣಪತಿಯ ಧ್ಯಾನವನ್ನು ಮಾಡಿಕೊಳ್ಳಿ. ಓಂ ನಮೋ ನಮೋ ಗಣೇಶಾಯ ವಿಘ್ನೇಶಾಯ ನಮೋ ನಮಃ. ವಿನಾಯಕಾಯ ವೈತುಭ್ಯಂ ವಿಕೃತಾಯ ನಮೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮೊದಲನೇದಾಗಿ ಎಲ್ಲರಿಗೂ ಸನಾತನ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತು ನಾವು ಹೊಸ ವರ್ಷ ಅಂದರೆ ಸನಾತನ ಧರ್ಮದ ಹೊಸ ವರ್ಷ ಯುಗಾದಿಯ ನಂತರದ ವರ್ಷ ಭವಿಷ್ಯವನ್ನು ನೋಡೋಣ. ಹಿಂದಿನ ವರ್ಷ ನಾನು ಜನವರಿ ತಿಂಗಳಿಂದನೇ ಹೊಸ ವರ್ಷದ ಭವಿಷ್ಯವನ್ನು ಹಾಕಿದ್ದೆ. ಆದರೆ ನಾನು ಚಿಂತನೆಯನ್ನು ಮಾಡಿ ನೋಡಿದಾಗ ನಮ್ಮ ಧಾರ್ಮಿಕ ಪದ್ಧತಿಯ ಪ್ರಕಾರ, ನಮ್ಮ ಸನಾತನ ಧರ್ಮದ ಪ್ರಕಾರ ನಮಗೆ ಹೊಸ ವರ್ಷ ಅನ್ನುವಂಥದ್ದು ಯುಗಾದಿಯ ನಂತರ. ಯುಗಾದಿಯ ನಂತರನೇ ನಮಗೆ ನಮ್ಮ ಹಿಂದೂ ಕ್ಯಾಲೆಂಡರ್ ಅನ್ನುವಂಥದ್ದು ಚೇಂಜ್ ಆಗೋದು. ಹಾಗೆ ಪಂಚಾಂಗ ಇತ್ಯಾದಿಗಳೆಲ್ಲವೂ ಕೂಡ ಚೇಂಜ್ ಆಗೋದು ನಮಗೆ ಯುಗಾದಿಗೆ. ಅದಕ್ಕೋಸ್ಕರವಾಗಿ ಯುಗಾದಿಯ ನಂತರವೇ ನಮಗೆ ಹೊಸ ವರ್ಷ ಅನ್ನುವಂಥದ್ದು. ಹಾಗಾಗಿ ವರ್ಷ ಭವಿಷ್ಯವನ್ನು ನಾನು ಯುಗಾದಿಯನ್ನು ಮುಖ್ಯವಾಗಿ ಕನ್ಸಿಡರ್ ಮಾಡಿಕೊಂಡು ಅದರ ನಂತರದ ವರ್ಷ ಭವಿಷ್ಯ ಅಂದರೆ ಈ ಯುಗಾದಿಯಿಂದ ಮುಂದಿನ ಯುಗಾದಿಯ ತನಕ ಇರುವಂತಹ ಭವಿಷ್ಯವನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕಿದ್ದೇನೆ. ಮೊದಲಿಗೆ ನಾವು ಮೇಷರಾಶಿಯ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಯಾವ ರೀತಿಯಾದಂತಹ ಫಲಗಳು, ಹಾಗೆ ಯಾವ ಗ್ರಹಗಳು ಎಲ್ಲೆಲ್ಲಿ ಚಲನೆಯನ್ನು ಮಾಡೋದಕ್ಕಿದೆ ಅನ್ನೋದನ್ನು ಸವಿವರವಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರುವಂತಹದ್ದು ಹಣಕಾಸು, ಉದ್ಯೋಗದಲ್ಲಿ ವ್ಯವಹಾರದ ಬಗ್ಗೆ, ಕುಟುಂಬ ಸ್ಥಿತಿಗತಿಗಳು ಯಾವ್ಯಾವ ರೀತಿಯಾಗಿದೆ, ಆರೋಗ್ಯದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆ, ಶಿಕ್ಷಣ ಇತ್ಯಾದಿ ವಿಷಯಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ನಾವು ಮೇಷರಾಶಿಯವರ ಸಾಮಾನ್ಯವಾದಂತಹ ಸ್ವಭಾವ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೋಡೋಣ. ಮೇಷರಾಶಿಯವರು ಸಾಮಾನ್ಯವಾಗಿ ಧೈರ್ಯಶಾಲಿಗಳಾಗಿರ್ತಾರೆ. ತಮ್ಮ ನಿರ್ಧಾರವನ್ನು ಸರಿಯಾಗಿ ತೆಗೆದುಕೊಳ್ಳುವಂತಹ ಹಾಗೆ ನಾಯಕತ್ವ ಗುಣವನ್ನು ಹೊಂದಿದಂತಹ ವಿಷಯಗಳು, ಅಂಶಗಳು ಮೇಷರಾಶಿಯಲ್ಲಿ ಇರುತ್ತೆ. ಈ ರಾಶಿಯ ಅಧಿಪತಿ ಕುಜಗ್ರಹ ಆಗಿರುತ್ತೆ. ಆದ್ದರಿಂದ ಚುರುಕುತನ ಜಾಸ್ತಿ ಇರುವಂತಹದ್ದು, ಸಾಹಸ ಮನೋಭಾವ ಇವರಲ್ಲಿ ಹೊಂದಿಕೊಂಡಿರುವಂತಹದ್ದು, ಕೆಲಸದಲ್ಲೂ ಕೂಡ ಸ್ವಲ್ಪ ವೇಗದ ಗತಿಯನ್ನು ಇವರು ಹೊಂದಿರ್ತಾರೆ. ಇವೆಲ್ಲ ಮೇಷರಾಶಿಯವರ ಪ್ರಮುಖ ಗುಣಲಕ್ಷಣಗಳು. ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಅತಿಯಾದಂತಹ ಬೇಗ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದ ಹಲವಾರು ಸಮಸ್ಯೆಗಳನ್ನು ಇವರು ಉಂಟು ಮಾಡಿಕೊಳ್ತಾರೆ. ಇವರ ಚುರುಕುತನವೇ, ಇವರ ವೇಗದ ಒಂದು ಮಿತಿಯೇ ಇವರಿಗೆ ಕೆಲವು ಬಾರಿ ಸವಾಲಾಗಿ ಕೈಗೊಳ್ಳುತ್ತೆ. ವರ್ಷದ ಪ್ರಾರಂಭದ ಫಲ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ, ಯುಗಾದಿಯಿಂದ ಮೊದಲ 2 ತಿಂಗಳು ಮೇಷರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾಗಿರ್ಬೋದು. ಈ ಸಮಯದಲ್ಲಿ ಹಲವಾರು ಮೇಷರಾಶಿಯವರ ಮನೆಯಲ್ಲಿ ಅಶಾಂತಿ ಉಂಟಾಗುವಂತಹದ್ದು, ಅಥವಾ ಅಶಾಂತಿ ಇಲ್ಲ ಅಂತಂದ್ರೂ ಇವರ ಮನಸ್ಸಿಗೆ ಅದು ಅಶಾಂತಿಯಾಗಿ ತೋಚುವಂತಹದ್ದು, ಪರಸ್ಪರ ತಪ್ಪು ತಿಳುವಳಿಕೆಯನ್ನು ಹೊಂದುವಂತಹದ್ದು, ಹಾಗೆ ದಾಂಪತ್ಯ ಜೀವನದಲ್ಲಿ ಅಸಮಾಧಾನವನ್ನು ಹೊಂದುವಂತಹದ್ದು ಈ ಒಂದು 2-3 ತಿಂಗಳಲ್ಲಿ ಕಾಣಲಿಕ್ಕಿದೆ. ಇನ್ನು ಕೆಲವು ಕುಟುಂಬಗಳಲ್ಲಿ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಸಹೋದರ ಸಹೋದರಿಯರ ನಡುವೆ ಭಿನ್ನಾಭಿಪ್ರಾಯಗಳು, ತಂದೆ ಮಕ್ಕಳ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಯಾರೊಂದಿಗೂ ವಾದ ವಿವಾದಕ್ಕೆ ಹೋಗದೆ ತುಂಬ ಸಹನೆಯಿಂದ ನಡೆದುಕೊಳ್ಳುವಂತಹ ಒಂದು ವಿಚಾರವನ್ನು ನೀವಿಲ್ಲಿ ನೋಡಿಕೊಳ್ಬೇಕು. ಬೆಣ್ಣೆಯಲ್ಲಿ ಕೂದಲನ್ನು ಹೇಗೆ ತೆಗಿತೀವೋ ಅದೇ ರೀತಿಯಾಗಿ ಈ ಥರನಾದಂತಹ ವಿಷಯಗಳಲ್ಲಿ ನಿಮ್ಮ ಚುರುಕುತನವನ್ನು ತೋರಿಸೋದು ಒಳ್ಳೆಯದು. ಹಾಗೆ ಇನ್ನು ಹಣಕಾಸು ಮತ್ತು ವ್ಯವಹಾರದ ದೃಷ್ಟಿಯಿಂದ ನೋಡೋದಾದರೆ ಜೂನ್ ತಿಂಗಳ ಆರಂಭದವರೆಗೆ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ನಿಮಗೆ ಹಿಂದೆ ಮುಂದೆ ಆಗ್ಬೋದು. ವಿಶೇಷವಾಗಿ ಜೂನ್ 1ರಿಂದ ಜೂನ್ 20ರವರೆಗೆ ಕಾಲಸರ್ಪದೋಷದ ಪ್ರಭಾವದಿಂದ ನಿಮಗೆ ಅನಿರೀಕ್ಷಿತವಾದಂತಹ ಖರ್ಚುಗಳು ಉಂಟಾಗುವಂತಹದ್ದು, ಹಣಕಾಸಿನ ಒತ್ತಡ, ಕೋರ್ಟು ಕಚೇರಿ ಇತ್ಯಾದಿ ಅಲೆದಾಟಗಳು ಹೆಚ್ಚಾಗುವಂತಹದ್ದು, ಈ ಥರನಾದಂತಹ ಹಲವಾರು ಸಮಸ್ಯೆಗಳನ್ನು ಎದುರಿಸಬಹುದು. ಇನ್ನು ಹೊಸ ವ್ಯವಹಾರಗಳನ್ನು ಆರಂಭಿಸೋದನ್ನು ತಪ್ಪಿಸೋದು ಈ ಸಮಯದಲ್ಲಿ ಒಳ್ಳೆಯದು. ದೊಡ್ಡ ಹೂಡಿಕೆಗಳನ್ನು ಈ ಸಮಯದಲ್ಲಿ ಇಟ್ಕೊಳ್ಬೇಡಿ. ಇನ್ನು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸೋದು ಉತ್ತಮ ಅಂಥೇಳಿ ಕಂಡುಬರುತ್ತೆ.
ಇನ್ನು ಈ ಸಂದರ್ಭದಲ್ಲಿ ಏನು ಅಂದರೆ ಮೋಸಕ್ಕೆ ಒಳಗಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ತುಂಬ ವ್ಯವಹಾರದಲ್ಲಿ ಎಚ್ಚರಿಕೆಯನ್ನು ನೀವು ಇಟ್ಕೊಳ್ಬೇಕಾಗತ್ತೆ. ಯಾರೂ ಭಯಪಡುವಂತಹ ಅಗತ್ಯ ಇಲ್ಲ. ಈ ದೋಷಕ್ಕೆ ಏನು ಪರಿಹಾರವನ್ನು ನೀವು ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ನಿಮಗೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಉದ್ಯೋಗ ಕ್ಷೇತ್ರವನ್ನು ನೋಡೋದಾದರೆ ಕಂಪನಿಯಲ್ಲಿ ಕೆಲಸ ಮಾಡೋರಿಗೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಹೆಚ್ಚಾಗಿರ್ಬೋದು, ಹಾಗೆ ಪ್ರಗತಿ ಸ್ವಲ್ಪ ನಿಧಾನವಾಗಿರ್ಬೋದು. ಆದರೆ ಧೈರ್ಯವನ್ನು ಕಳ್ಕೊಳ್ಬಾರ್ದು. ಇದು ಈ ಥರನಾದಂತಹ ಸಮಯ ಅನ್ನುವಂಥದ್ದು ಕೇವಲ ತಾತ್ಕಾಲಿಕ. ಹಳೆ ನೀರು ಹೋಗಿ ಹೊಸ ನೀರು ಹೇಗೆ ಮರಳಿ ಬರುತ್ತೋ ಅದೇ ರೀತಿಯಾಗಿ ಕೆಟ್ಟ ಕಾಲಘಟ್ಟಗಳು ಸ್ವಲ್ಪ ದಿನ ಮಾತ್ರ ಇರುವಂತಹದ್ದು. ಆ ಒಂದು ಕಾಲಘಟ್ಟದಲ್ಲಿ ನೀವು ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಅನ್ನೋದ್ರ ಮೇಲೆ ಮುಂದಿನ ಒಳ್ಳೆಯ ಜೀವನ ಅನ್ನುವಂಥದ್ದು ನಿರ್ಧಾರ ಆಗಿರುತ್ತೆ. ಹಾಗಾಗಿ ಈ ಒಂದು ನಿಮಗೆ ಒತ್ತಡದ ಜೀವನ ಅನ್ನುವಂಥದ್ದು ಸ್ವಲ್ಪ 1-2 ತಿಂಗಳು ಮಾತ್ರ ಇರುವಂತಹದ್ದು. ಜೂನ್ ನಂತರ ನಿಮಗೆ ಪರಿಸ್ಥಿತಿಗಳು, ನಿಮ್ಮ ಜೀವನ ಕ್ರಮೇಣವಾಗಿ ಬದಲಾಗ್ತಾ ಹೋಗುತ್ತೆ. ಗುರುಗ್ರಹದ ಮಹತ್ವದ ಬದಲಾವಣೆ ಆಗುತ್ತೆ. ಜೂನ್ 1ರಿಂದ ಗುರು ಕರ್ಕರಾಶಿಗೆ ಪ್ರವೇಶ ಆಗೋದ್ರಿಂದ ಮೇಷರಾಶಿಯವರಿಗೆ ಜೂನ್ 20ರ ನಂತರ ಶುಭಾಶುಭ ಫಲಗಳು ಆರಂಭವಾಗುತ್ತೆ. ಈಗ ಏನೇನಾಗುತ್ತೆ ಗುರುವಿನ ಒಂದು ಅನುಗ್ರಹದಿಂದ ಅಂತಂದರೆ, ಅರ್ಧಕ್ಕೆ ನಿಂತು ಹೋಗಿರುವಂತಹ ಕೆಲಸಗಳೆಲ್ಲ ಮತ್ತೆ ಪ್ರಾರಂಭ ಆಗುವಂತಹದ್ದು, ಹೊಸ ಹೊಸ ಅವಕಾಶಗಳು ಬರ್ತಾ ಹೋಗುತ್ತೆ. ಜೀವನದಲ್ಲಿ ಒಂದು ಸ್ಥಿರತೆ ಅನ್ನುವಂಥದ್ದನ್ನು ನೀವು ಕಂಡುಕೊಳ್ಬೋದು. ಇನ್ನು ಸರ್ಕಾರಿ ಕೆಲಸವನ್ನು ಯಾರ್ಯಾರು ಮಾಡ್ತಾ ಇದ್ದೀರಾ ಅವರಿಗೆ ಅವರ ಪದವಿಯಲ್ಲಿ ಉನ್ನತವಾದಂತಹ ಶ್ರೇಣಿಗೆ ಹೋಗುವಂತಹದ್ದಿರ್ಬೋದು, ವರ್ಗಾವಣೆ ಆಗುವಂತಹದ್ದಿರ್ಬೋದು, ಹಾಗೆ ಇನ್ನಿತರ ಉತ್ತಮವಾದಂತಹ ಅವಕಾಶಗಳು ಅವರಿಗೆ ದೊರೆಯುವಂತಹದ್ದು, ಈ ರೀತಿಯಾದಂತಹ ಉತ್ತಮ ಬದಲಾವಣೆಗಳಾಗ್ತಾ ಹೋಗುತ್ತೆ. ಹಾಗೆ ಸಾಮಾಜಿಕ ಕ್ಷೇತ್ರ, ರಾಜಕೀಯ ಇತ್ಯಾದಿಗಳಲ್ಲಿ ಕೆಲಸ ಮಾಡುವವರು ಕೂಡ ಜೂನ್ ನಂತರ ನಿಮಗೆ ಗೌರವವೂ ಹೆಚ್ಚಾಗುತ್ತೆ. ಹೊಸ ಹೂಡಿಕೆಗಳು ನಿಮಗೆ ಹುಡ್ಕೊಂಡು ಬರುತ್ತೆ. ಸಮಾಜದಲ್ಲಿ ಉತ್ತಮವಾದಂತಹ ಸ್ಥಾನಮಾನವನ್ನು ಪಡೆಯೋದಕ್ಕೆ ನಿಮಗೆ ಅನುವು ಮಾಡಿಕೊಡುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ನವೆಂಬರ್ 1, 2026ರಿಂದ 23 ಜನವರಿ 2027ರವರೆಗೆ ಗುರು ಸಿಂಹರಾಶಿಯಲ್ಲಿ ಇರ್ತಾನೆ. ವಿದ್ಯಾರ್ಥಿಗಳಿಗೆ ಇದಂತೂ ಅತ್ಯುತ್ತಮವಾದಂತಹ ಸಮಯ. ಉನ್ನತ ಶಿಕ್ಷಣ ಇರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು, ವಿದೇಶ ಶಿಕ್ಷಣ ಅವಕಾಶಗಳಿರ್ಬೋದು, ಇದೆಲ್ಲದರಲ್ಲೂ ಕೂಡ ನಿಮಗೆ ಉತ್ತಮವಾದಂತಹ ಯಶಸ್ಸು ದೊರೆಯಲಿಕ್ಕಿದೆ. ಈ ಒಂದು ಸಮಯವನ್ನು ಯಾರೂ ವ್ಯರ್ಥ ಮಾಡಿಕೊಳ್ಬೇಡಿ. ಇನ್ನು ಕುಟುಂಬ ಜೀವನದಲ್ಲಿ ವರ್ಷದ ಮಧ್ಯಭಾಗದಿಂದ ನಿಧಾನವಾಗಿ ಶಾಂತಿ ಸ್ಥಾಪನೆ ಆಗ್ತಾ ಹೋಗುತ್ತೆ. ಏನೇ ಮನಸ್ತಾಪಗಳಿದ್ರೂ ಅದೆಲ್ಲವೂ ನಿವಾರಣೆ ಆಗುತ್ತೆ. ಹಾಗೆ ತಂದೆಯ ಆರೋಗ್ಯದಲ್ಲಿ ಸುಧಾರಣೆಗಳು ಕಂಡುಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗೆ ಪಿತ್ರಾರ್ಜಿತ ಆಸ್ತಿಗಾಗಿ ಯಾರ್ಯಾರು ಕೋರ್ಟು ಕಚೇರಿಗಳಲ್ಲಿ ಪ್ರಕರಣಗಳು ನಡೀತಾ ಇರುತ್ತೆ, ಅವೆಲ್ಲವೂ ಕೂಡ ಬಗೆಹರಿಯುವಂತಹ ಸಾಧ್ಯತೆ ವರ್ಷದ ಮಧ್ಯಭಾಗದಿಂದ ಪ್ರಾರಂಭ ಆಗುತ್ತೆ. ಮೊದಲ 2 ತಿಂಗಳು ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ಕುಂದುಕೊರತೆ ಕಂಡರೂ ಕೂಡ ಮಧ್ಯಭಾಗದಿಂದ ನಿಮ್ಮ ಹಣಕಾಸಿನಲ್ಲೂ ಕೂಡ ಸುಧಾರಣೆಯನ್ನು ಕಾಣ್ತೀರಾ. ನಿಮ್ಮ ಇನ್ಕಮ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಗಳಿಸಿದಂತಹ ಹಣವನ್ನು ಕೂಡ ನೀವು ಹೆಚ್ಚಿನದಾಗಿ ಸೇವಿಂಗ್ಸನ್ನು ಮಾಡ್ಕೊಳ್ತಾ ಹೋಗ್ತೀರಾ. ಕೆಲವರು ಮನೆ ಖರೀದಿಗಾಗಿ ಹಣವನ್ನು ಖರ್ಚು ಮಾಡ್ತಾರೆ, ವಾಹನ ಖರೀದಿಗಾಗಿ, ಅಲಂಕಾರಿಕ ವಸ್ತುಗಳ ಖರೀದಿಗಾಗಿ. ಇದೆಲ್ಲದಕ್ಕೂ ಶುಭ ಫಲಗಳು ನಿಮಗೆ ಕಾಣ್ತಾ ಹೋಗುತ್ತೆ. ಇನ್ನು ಶತ್ರುಗಳ ವಿಷಯವನ್ನು ನೋಡೋದಾದರೆ ವರ್ಷದ ಮಧ್ಯಭಾಗದಿಂದ ಅಂದರೆ ಜೂನ್ ನಂತರದಿಂದ ನಿಮಗೆ ನಿಮ್ಮ ವಿರುದ್ಧವಾಗಿ ಯಾರ್ಯಾರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೋ ಅವರು ನಿಧಾನವಾಗಿ ದುರ್ಬಲರಾಗ್ತಾ ಬರ್ತಾರೆ. ನಿಮ್ಮ ಪರಿಶ್ರಮ ಹಾಗೆ ಧೈರ್ಯದಿಂದ ಶತ್ರುಗಳ ಮೇಲೆ ಜಯ ಸಾಧಿಸುವಂತಹ ಎಲ್ಲ ಯೋಗ ಭಾಗ್ಯ ನಿಮಗೆ ಕಂಡುಬರುತ್ತೆ. ಇನ್ನು ರಾಹುವಿನ ಒಂದು ಸಣ್ಣ ಪರಿಣಾಮ. ಡಿಸೆಂಬರ್ ನಂತರ ರಾಹು ಮಕರ ರಾಶಿಯನ್ನು ಪ್ರವೇಶವನ್ನು ಮಾಡ್ತಾನೆ. ಕುಟುಂಬದಲ್ಲಿ ಆ ಸಮಯದಲ್ಲಿ ಕೆಲವೊಂದು ಸಮಸ್ಯೆಗಳಿದ್ರೂ ಕೂಡ ಪತಿ ಪತ್ನಿಯರಲ್ಲಿ ಇದ್ದಂತಹ ಎಲ್ಲ ತಪ್ಪು ತಿಳುವಳಿಕೆಗಳು ದೂರವಾಗಿ ಸಂಬಂಧಗಳು ಇನ್ನೂ ಕೂಡ ಸದೃಢವಾಗುತ್ತೆ, ಹಾಗೆ ಉತ್ತಮವಾಗಿ ನಡ್ಕೊಂಡು ಹೋಗುತ್ತೆ. ದಾಂಪತ್ಯ ಜೀವನದಲ್ಲಿ ಮೊದಲೇ ಹೇಳಿದಾಗೆ ಸುಖಕರವಾದಂತಹ ದಾಂಪತ್ಯ ಜೀವನವನ್ನು ನೀವು ಹೊಂದಲಿಕ್ಕಿದ್ದೀರಾ. ಇನ್ನು ಆರೋಗ್ಯದ ದೃಷ್ಟಿಯಿಂದ ವರ್ಷದ ಆರಂಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮಾನಸಿಕ ಒತ್ತಡವನ್ನು ನೀವು ಹೆಚ್ಚಾಗಿ ತೆಗೆದುಕೊಳ್ಬೇಡಿ. ಸರಿಯಾದಂತಹ ನಿದ್ರೆ, ದೇಹದ ದೌರ್ಬಲ್ಯವನ್ನು ನೀವು ಕಾಪಾಡಿಕೊಳ್ಬೇಕು 1-2 ತಿಂಗಳು. ಅದಾದ ನಂತರ ಇದೆಲ್ಲವೂ ಕೂಡ ಮಾನಸಿಕ ಒತ್ತಡ ಇರ್ಬೋದು, ನಿದ್ರಾಹೀನತೆ ಇರ್ಬೋದು, ಇದೆಲ್ಲವೂ ಕ್ರಮೇಣವಾಗಿ ಕಡಿಮೆಯಾಗ್ತಾ ಬರುತ್ತೆ.
ನಿಮ್ಮ ಆರೋಗ್ಯದಲ್ಲಿ ಉತ್ತಮವಾದಂತಹ ಬದಲಾವಣೆಯನ್ನು ನೀವು ನೋಡ್ಬೋದು. ಆದರೆ ಯಾವಾಗಲೂ ಕೂಡ ಸರಿಯಾದಂತಹ ಧ್ಯಾನ, ಯೋಗ, ಆಹಾರ ಪದ್ಧತಿ ಇದೆಲ್ಲವನ್ನು ಸರಿಯಾಗಿಟ್ಕೊಳ್ಳೋದು ಒಳ್ಳೆಯದು. ಇನ್ನು ಪರಿಹಾರವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೋದು ಅಂತ ನೋಡೋದಾದರೆ, ಈ ವರ್ಷದಲ್ಲಿ ನಿಮಗೆ ಓವರಾಲ್ ಆಗಿ ನೋಡೋದಾದರೆ ಶುಭ ಫಲಗಳು ಜಾಸ್ತಿ ಇದೆ. ಹಾಗಾಗಿ ಇಲ್ಲಿ ಕೆಲವು ಸರಳವಾದಂತಹ ಪರಿಹಾರವನ್ನು ಹೇಳ್ತೀನಿ, ಅದಷ್ಟು ನೀವು ಮಾಡಿಕೊಂಡ್ರೆ ಸಾಕಾಗುತ್ತೆ. ಪ್ರತಿ ಸೋಮವಾರ ಶಿವನ ಆರಾಧನೆಯನ್ನು ಮಾಡಿಕೊಂಡ್ರೆ ಉತ್ತಮ. ಶಿವಪೂಜೆಯನ್ನು ಮಾಡ್ಕೊಳ್ಳಿ. ಹಾಗೆ ದುರ್ಗಾ ಸ್ತೋತ್ರ ಪಠಣವನ್ನು, ಯಾವುದಾದ್ರೂ ದುರ್ಗಾ ಸ್ತೋತ್ರ ಪಠಣವನ್ನು ನೀವು ಮಾಡಿಕೊಂಡ್ರೆ ಉತ್ತಮ. ಶನಿವಾರದಂದು ಹನುಮಾನ್ ಚಾಲಿಸ ಪಠಣವನ್ನು ಅಥವಾ ಶ್ರವಣವನ್ನು ಮಾಡೋದ್ರಿಂದ ಉತ್ತಮವಾದಂತಹ ಬದಲಾವಣೆಯನ್ನು ನೀವು ನೋಡ್ಕೊಳ್ಬೋದು. ಹಾಗೆ ದುರ್ಗಾ ಸ್ತೋತ್ರ ಪಠಣದಿಂದ ನಿಮ್ಮ ಗ್ರಹದೋಷಗಳು ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ವಿಶೇಷವಾದಂತಹ ಸಲಹೆ ನಿಮಗೆ ಯಾವ ರೀತಿಯಾಗಿದೆ ಅಂತಂದರೆ, ಈ ವರ್ಷದಲ್ಲಿ ಎಂದೂ ಕೂಡ ನೀವು ಧೈರ್ಯವನ್ನು ಕಳ್ಕೊಳ್ಬೇಡಿ. ಹಾಗೆ ತುರ್ತು ನಿರ್ಧಾರವನ್ನು, ಸಡನ್ನಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋದನ್ನು ಸ್ವಲ್ಪ ತಪ್ಪಿಸಬೇಕು. ಸಹನೆಯಿಂದ ನೀವು ವ್ಯವಹಾರಗಳನ್ನು ಮಾಡ್ಕೊಂಡು ಹೋಗಿ. ಹೀಗೆ ಮಾಡಿದರೆ ವರ್ಷದ ನಂತರದ ಭಾಗಗಳಲ್ಲಿ ನಿಮಗೆ ಉತ್ತಮವಾದಂತಹ ಫಲವನ್ನು ನೀವು ಅನುಭವಿಸ್ಲಿಕ್ಕಿದ್ದೀರ. ಹಾಗೆ ಓವರಾಲ್ ಆಗಿ ನಿಮಗೆ ಹೇಳೋದಾದರೆ, ವರ್ಷದ ಆರಂಭದಲ್ಲಿ ಕೆಲವೊಂದು ಸವಾಲುಗಳಿದ್ದರೂ ಕೂಡ ವರ್ಷದ ನಂತರದ ಭಾಗದಲ್ಲಿ ಉತ್ತಮವಾದಂತಹ ಫಲಗಳು ನಿಮಗೆ ದೊರೆಯಲಿಕ್ಕಿದೆ. ಅದೇ ರೀತಿಯಾಗಿ ನಿಮ್ಮೆಲ್ಲರಿಗೋಸ್ಕರ ಶಿವಪೂಜೆಯನ್ನು ಮಾಡೋದಾಗಲಿ, ಅದರ ಜೊತೆಗೆ ದುರ್ಗಾ ದೇವಿಯ ಆರಾಧನೆಯನ್ನು ಮಾಡಬೇಕು ಅಂತಂದರೆ ನೀವು ನನ್ನನ್ನು ಸಂಪರ್ಕ ಮಾಡ್ಬೋದು. ನಿಮ್ಮೆಲ್ಲರಿಗೋಸ್ಕರ ನಾನು ತಿಂಗಳಿಗೆ ಒಮ್ಮೆಯೋ ಅಥವಾ ಒಂದು ಸಲವೋ ಶಿವಪೂಜೆಯನ್ನು, ಶಿವನ ಆರಾಧನೆಯನ್ನು, ಹಾಗೆ ದುರ್ಗಾದೇವಿಯ ಆರಾಧನೆಯನ್ನು ನಾನು ನಿಮಗೆ ಮಾಡಿಕೊಡೋದಕ್ಕೆ ಸಹಾಯ ಆಗುತ್ತೆ. ಯಾರ್ಯಾರಿಗೆ ಆಸಕ್ತಿ ಇದೆ, ನೀವು ಕೆಳಗಡೆ ಸ್ಕ್ರೀನಲ್ಲಿ ಕೊಟ್ಟಿರುವಂತಹ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿಯಾಗಿ ಯಾರ್ಯಾರಿಗೆ ವಿಶೇಷವಾಗಿ ಜಾತಕ ಪರಿಶೀಲನೆಯನ್ನು ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ, ಅವರು ಪ್ರತಿ ಬುಧವಾರ ಹಾಗೂ ಗುರುವಾರ ಜಾತಕ ಪರಿಶೀಲನೆಯನ್ನು ಮಾಡಲಾಗುತ್ತೆ. ನೀವು ಮೊದಲಿಗೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಕೊಟ್ಟಿರುವಂತಹ ಸಮಯಕ್ಕೆ ನೀವು ನಿಮ್ಮ ಜಾತಕ ಪರಿಶೀಲನೆಯನ್ನು ಮಾಡಿಕೊಂಡು ಸರಿಯಾದ ಪರಿಹಾರವನ್ನು ನೀವು ಮಾಡಿಕೊಳ್ಬೋದು. ಹಾಗೆ ಪರಿಹಾರಗಳು ಕೂಡ ಅತ್ಯಂತ ಸುಲಭ ರೀತಿಯಲ್ಲಿ ನಿಮಗೆ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನು ನಿಮಗೆ ಮಾಡಿಕೊಡ್ತೀವಿ. ಬಾಂಧವರೇ, ಇದಿಷ್ಟು ಮೇಷರಾಶಿಯ ಯುಗಾದಿ ನಂತರದ ವರ್ಷ ಭವಿಷ್ಯ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು.